ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೌಮ್ಯಾಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ. ಇಷ್ಟು ದಿನ ನಾನು ಕುಕಿಂಗ್ ಚಾನಲ್ನ ಮಾತ್ರ ಮಾಡ್ತಿದ್ದೆ. ಈಗ ಜೊತೆಗೆ ಬ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಕುಕಿಂಗ್ ಚಾನಲ್ ಇದ್ದಾಗೂ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ರಿ. ಕಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರಿ. ನನಗೆ ಯಾವುದೇ ಥರ ನೆಗೆಟಿವ್ ಕಮೆಂಟ್ ಬಂದಿಲ್ಲ ಇದುವರೆಗೂ. ಇದೇ ಥರ ನಿಮ್ಮ ಸಪೋರ್ಟ್ ನನಗಿರಲಿ ಅಂತ ನಿಮಗೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಲಾಂಗ್ ಬ್ರೇಕ್ ತೊಗೊಂಡಿದ್ದೀನಿ ನಾನು. ಇನ್ನು ಮುಂದೆ ಆ ಥರ ಮಾಡಲ್ಲ. ನನ್ನ ಚಾನಲ್ನ ಕಂಟಿನ್ಯೂ ಮಾಡ್ಕೊತೀನಿ. ಡೈಲಿ ವ್ಲಾಗ್ಸ್ನ ಹಾಕ್ತಿರ್ತೀನಿ. ಕುಕಿಂಗ್ ವೀಡಿಯೋಸ್ ಆಗಿರ್ಬೋದು, ಇಲ್ಲ ವ್ಲಾಗ್ಸ್ ಎರಡು ಮಿಕ್ಸಪ್ ಮಾಡಿ ಹಾಕ್ತೀನಿ. ಸೊ ನಾನು ದಯವಿಟ್ಟು ಸಪೋರ್ಟ್ ಮಾಡಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ, ನಾನು ತಿದ್ಕೋತೀನಿ. ಸುಮ್ಮನೆ ಕೆಲಸ ಎಲ್ಲ ಮುಗಿಸಿ ಐಡ್ಲಾಗಿ ಕೂತಿರೋದಕ್ಕಿಂತ ಏನಾದರೂ ಒಂದು ಮಾಡೋಣ ಅಂತ ಆಸೆ ಅಷ್ಟೇ. ನೋಡಿ, ಎಡಿಟಿಂಗು ಇದು ಯಾವುದು ನನಗೆ ಬರ್ತಿರಲಿಲ್ಲ ಫಸ್ಟಲ್ಲಿ. ನಾನೇ ಟ್ರೈ ಮಾಡಿ ನಾನೇ ಕಲಿತು ಈಗ ನೋಡಿ ಇಷ್ಟು ಮಾತ್ರ ಮಾಡ್ತಿದ್ದೀನಿ ಎಡಿಟಿಂಗ್ ಎಲ್ಲ. ನನಗೆ ಒಂಥರ ಖುಷಿ ಆಗುತ್ತೆ, ಇಷ್ಟು ಬೇಗ ಎಡಿಟಿಂಗ್ ಎಲ್ಲ ಕಲಿತೆ ನಾನು ಅಂತ. ಇದಕ್ಕೆ ಮುಂಚೆ ಕುಕಿಂಗ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. 87 ವೀಡಿಯೋಸ್ ಏನೋ ಹಾಕಿದ್ದೀನಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲ ಹೋಗಿ ಚೆಕ್ ಮಾಡಿ. ನೋಡಿ, ಮಕ್ಕಳೆಲ್ಲ ಹೋದರು. ಸೊ ನೆಕ್ಸ್ಟ್ ತೋಟದಲ್ಲಿ ಹೋಗಿ ಪೂಜೆಗೆ ಹೂವು ಇರಲಿಲ್ಲ, ಹೂ ಕಿತ್ಕೊಂಬರೋಣ ಅಂತೇಳಿ ತೋಟದೊಳಗಡೆ ಹೋಗಿ, ಇದು ಗೊತ್ತಲ್ವ ನಿಮಗೆ, ನಾವು ಚಿಕ್ಕ ವಯಸ್ಸಲ್ಲಿ ಅದರಲ್ಲಿ ಸಿಹಿ ಬರುತ್ತೆ, ಆ ಸಿಹಿನ ತಿಂತಾ ಇದ್ವಿ. ಇವಾಗ ಫಿಶ್ಶು ಪಾಂಪ್ಲೆಟ್ ಫಿಶ್ ತಂದಿದ್ರು. ಇದಕ್ಕೆ ನೋಡಿ 1 ಸ್ಪೂನ್ ಅರಿಶಿನದ ಪುಡಿ, 2 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಪೆಪ್ಪರ್ ಪೌಡರು, 1 ಸ್ಪೂನ್ ಜೀರಿಗೆ ಪುಡಿ, ಮತ್ತು 2 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು, 2-3 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, 2 ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೆ. 4 to 5 ಫಿಶಸ್ ಇತ್ತು. ಅದಕ್ಕೆ ಇಷ್ಟು ಮಸಾಲೆ ಕರೆಕ್ಟಾಗಿ ಸಾಕಾಗುತ್ತೆ. ಸ್ವಲ್ಪ ಲೆಮನ್ ಜ್ಯೂಸನ್ನ ಸ್ಕ್ವೀಸ್ ಮಾಡಿಕೊಂಡು, ಸ್ವಲ್ಪ ಕರಿಬೇವಿನ ಸೊಪ್ಪು ಅದು ಬೇಕಿದ್ದರೆ ಹಾಕ್ಕೊಳ್ಳಿ. ಅದು ಫ್ರೈ ಆದಾಗ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ನಾನು ಹಾಕ್ಕೋತೀನಿ. ಸೊ ಅದನ್ನು ತೋರಿಸ್ತೀನಿ ನೋಡಿ. ನಾನು ಮನೆಯೊಳಗೆ ಮಾಡೋದಿಲ್ಲ ಫಿಶ್ಶು, ಮನೆಯೆಲ್ಲ ಸ್ಮೆಲ್ ಬರುತ್ತೆ ಅಂತ ಆಚೆ ಒಲೆ ಇಟ್ಕೊಂಡು ಆಚೆ ಮಾಡ್ತೀನಿ. ತವ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ, ರವೆನ ಒಂದು ಪ್ಲೇಟ್ಗೆ, ಯಾವ ರವೆ ಆದರೂ ಆಗಿರ್ಬೋದು, ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೆ. ಡಿಪ್ ಮಾಡಿಕೊಂಡು ತವ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಅಣ್ಣ ಬಂದಿದ್ದರು, ಮಂಜು, ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತಂದರು. ಏನೇ ಆಗಲಿ ಆ ಪಾಂಪ್ಲೆಟು ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ ಒಳಗಡೆ. ಪರ್ಸ್ನಲಿ ಹೇಳ್ತಿರೋದು, ಎಲ್ಲರಿಗೂ ಹಂಗೆ ಅನಿಸುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಚೆನ್ನಾಗಿ ಬಂದಿತ್ತು. ಮಸಾಲೆ ಅಂತೂ ಒಂದು ಚೂರು ತವಾಗೆ ಅಂಟ್ಕೊಂಡಿರಲಿಲ್ಲ. ಏನಂದರೆ ಹಾಕಿದ ತಕ್ಷಣ ನಾವು ಅದನ್ನು ಕದಿಸ್ತಾ ಇರಬಾರ್ದು, ಸ್ವಲ್ಪ ಹೊತ್ತು ಬಿಡಬೇಕು. ಬಿಟ್ಟಾಗ ತುಂಬ ಚೆನ್ನಾಗಿ ಫಿಶ್ಶಿಗೆ ಅಂಟ್ಕೊಳ್ಳುತ್ತೆ ಮಸಾಲೆ ಎಲ್ಲ. ನೋಡೋಕ್ಕೆ ಎಲ್ಲ ತಿನ್ನೋಕ್ಕೂ ತುಂಬ ಟೇಸ್ಟ್ ಆಗುತ್ತೆ. ನೀವು ಉಪ್ಪು ಖಾರ ಸಾಕಾಗಲಿಲ್ಲ ಅಂದರೆ ಅದ್ರ ಮೇಲೆ ಸ್ವಲ್ಪ ಉದುರಿಸ್ಕೊಂಡ್ರೂ ಚೆನ್ನಾಗಿರುತ್ತೆ. ನಮ್ಮ ಅಣ್ಣ ಮಂಜು ಬಂದಿದ್ದರು, ಅವರು ಕೊಟ್ಟೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನಾನು ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ನಾನು ಬೇರೆಯವ್ರ ವ್ಲಾಗ್ಸ್ ಎಲ್ಲ ನೋಡಿದಾಗ ನನಗನ್ನಿಸ್ತಿತ್ತು, ಅವ್ರು ಯಾಕೆ ವೀಡಿಯೋ ಕಡೆ ಪದೇ ಪದೇ ನೋಡ್ತಾರೆ ಅಂತ. ಅದು ನನಗೀಗ ಗೊತ್ತಾಗ್ತಿದೆ. ಯಾಕಂದರೆ ನೋಡಿ, ನಾವು ವೀಡಿಯೋ ಆನ್ ಮಾಡಿಟ್ಟಿರ್ತೀವಿ ಅಲ್ಲ, ಆ ವಿಡಿಯೋ ರನ್ನಿಂಗಲ್ಲಿ ಇದೆಯಾ ಇಲ್ವಾ ಅಂತ ನಮಗೆ ಗೊತ್ತಾಗಬೇಕಲ್ವ. ಹಂಗಾಗಿ ನಾವು ವಿಡಿಯೋ ಕಡೆ ನೋಡ್ತೀವಿ ಅಷ್ಟೇ. ಅದು ನನಗೀಗ ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಸ್ವಲ್ಪ ಬಟ್ಟೆ ಮಡ್ಚೋದಿತ್ತು, ಬಟ್ಟೆ ಎಲ್ಲ ಮಡ್ಚಾಯಿತು. ಕೆಲವರು ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾರೆ ಅಂತಂದರೆ, ಏನಾದರೂ ಒಂದು ತಪ್ಪು ಕೆಲಸ ಮಾಡಿರ್ತಾರೆ, ಬಟ್ ನಾವೇನು ತಪ್ಪೇ ಮಾಡಿಲ್ಲ ಅನ್ನೋ ಥರ ನಟನೆ ಮಾಡ್ತಾರೆ.
ಚಪ್ಪಲಿ ಅದು ಬಂಗಾರದಲ್ಲಿ ಮಾಡಿಸಿದ್ರು ಕೂಡ ಯಾವತ್ತೇ ಅಷ್ಟೇ ಚಪ್ಪಲಿನ ಕಾಲಿಗೆ ಹಾಕ್ಕೊಳ್ಳೋದು, ಅದನ್ನು ಯಾವತ್ತೂ ಅಷ್ಟೇ ತಲೆ ಮೇಲೆ ಎತ್ಕೊಂಡು ಯಾರೂ ಮೆರೆಸೋದಿಲ್ಲ. ಚಪ್ಪಲಿ ಬಿಡೋ ಜಾಗದಲ್ಲೇ ಬಿಡಬೇಕು, ಜನರನ್ನು ಅಷ್ಟೇ. ಮಕ್ಕಳನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ನೆರಳೇನೆ ನಮ್ಮ ಜೊತೆಗಿರೋಕ್ಕೆ ಸಾಧ್ಯ ಆಗಲ್ಲ, ಯಾವಾಗಲೂ ನಮ್ಮ ಜೊತೆಗೆ ಇರೋದಿಲ್ಲ. ಒಂದು ಸಲ ನಮ್ಮ ಮುಂದೆ ಕಾಣಿಸುತ್ತೆ, ಒಂದೊಂದು ಸಲ ನಮ್ಮ ಜೊತೆಗೆ ಇರುತ್ತೆ, ಒಂದೊಂದು ಸಲ ನಮ್ಮ ಹಿಂದಕ್ಕಿರುತ್ತೆ ನಮ್ಮ ನೆರಳೆ. ಇನ್ನು ಜನ ಇರ್ತಾರ, ಅದೇ ಥರನೇ ಜನನೂ ಅವ್ರ ಸಿಚುವೇಶನ್ ತಕ್ಕಂಗೆ ಚೇಂಜ್ ಆಗ್ತಾ ಹೋಗ್ತಾರೆ. ಬಟ್ ಇಲ್ಲಿ ನಾವು ಹುಷಾರಾಗಿರಬೇಕು, ನಾವು ಯಾರ ಮೇಲೇನೂ ಅಷ್ಟೇ ತುಂಬ ನಂಬಿಕೆ ಇಟ್ಕೋಬಾರ್ದು. ನಮ್ಮ ಮುಂದೆ ಒಂಥರ ಮಾತಾಡ್ತಾರೆ, ನಮ್ಮ ಹಿಂದೆ ಒಂಥರ ಮಾತಾಡ್ತಾರೆ, ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ನೋಡಿ, ಇಲ್ಲಿ ಉದ್ದಕ್ಕೂ ಒಂದೇ ಮರ ಗೊತ್ತಲ್ವ, ನಮ್ಮ ಕೋಲಾರ ಭಾಷೆಯಲ್ಲಿ ಕಾನದ ಮರ ಅಂತಾರೆ. ಸ್ಕೂಲ್ ವ್ಯಾನ್ ಬಂತು, ಮಕ್ಕಳು ಬಂದರು, ಅವ್ರನ್ನ ಕರ್ಕೊಂಡು ಮನೆ ಕಡೆಗೆ ಹೋದೆ. ನನ್ನ ಮಗ ಇಳ್ದಿದ ತಕ್ಷಣ ಏನಾದರೂ ಒಂದು ಹೇಳಕ್ಕೆ ಬರ್ತಾನೆ, ರೆಡಿಯಾಗಿ ಇಟ್ಕೊಂಡಿರ್ತಾನೆ, ಏನಾದರೂ ಒಂದು ಹೇಳ್ತಾನೆ. ಹೋಗಿದ ತಕ್ಷಣ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳ್ದ. ನೋಡಿ, ಹಾಗೆ ಮಲ್ಲಿಗೆ ಗಿಡದಲ್ಲಿ ಹೂವು ಸ್ವಲ್ಪ ಬಿಟ್ಟಿತ್ತು, ಅದನ್ನು ಬಿಡಿಸ್ಕೊಂಡು ಮಕ್ಕಳು ಐಸ್ ಕ್ರೀಮ್ ತಿನ್ಕೊಂಡ್ರು. ನೆಕ್ಸ್ಟ್ ಸ್ಟೇಡಿಯಮ್ಗೆ ಹೊರಟ್ವಿ, ಅಲ್ಲಿ ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಿದ್ವಿ. ಎಲ್ಲರಿಗೂ ಶುಭವಾಗಲಿ, ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಟೇಕ್ ಕೇರ್, ಬಾಯ್.